10 मिनट में मैं जाता. 10 ಮಿನಿಟ್ಗೆ ಹೋಗು, ಎಷ್ಟೊತ್ತಿಗೆ ಹೋಗಪ್ಪ. ರ್ಯಾಪಿಡ್ ಆನ್ ಮಾಡಿದ್ಯಾ, ಕುಡ್ತೀಯಾ, ಟೂ ವೀಲರ್ ಅಲ್ಲಿ ಓಡಿಸಿದ್ರೆ ತಪ್ಪಲ್ವಾ? ಈಗ ಕಸ್ಟಮರ್ ನಿನ್ ನಂಬಿಕೆ ಬಂದಿರ್ತಾರೆ, ಕಸ್ಟಮರ್ ನಿನ್ನ ನಂಬಿಕೆ ಬಂದಿರ್ತಾರಪ್ಪ. ಏನಾರ ಪ್ರಾಬ್ಲಮ್ ಆದ್ರೆ कस्टमर नहीं जाता. ಅಲ್ಲಪ್ಪ, ಈಗ ಇನ್ನಾಡಿ ಕೊಡ್ತೀಯ, ರ್ಯಾಪಿಡ್ ಬುಕ್ ಮಾಡ್ಕೊಂಡಾರೆ, ಅವ್ರ ಕಸ್ಟಮರ್ ಕಾಲ್ ಮಾಡ್ತಾವ್ರೆ, ನೀನ್ ಏನ್ ಮಾಡ್ತಾ ಇದೀಯಾ? कस्टमर है, मैं दारू पीने का. कस्टमर क्यों नहीं पिकता? कस्टमर कॉल कर दिए ना. कौन? रैपिड में कॉल कर दिया. 1 सेकंड अभी. हाँ, आप ही यूज कर दिया, आप ही यूज कर दिया. ನಿಮ್ ಕಡೆನಾ? ನಿಮ್ಮರೇನಾ? ಅದು ನಾನು ಫ್ರೆಂಡ್ ಸ್ಕೂಲ್ ಮೇಲೆ ಏನಾರ ಅನಾಹುತ ಆದ್ರೆ ಕಸ್ಟಮರ್ ಏನಾರ ಆದ್ರೆ ಏನ್ ಮಾಡ್ತೀರಾ? ಈಗ ಟೂ ವೀಲರ್ ಅಲ್ಲಿ ಓಡ್ಸೋದೇ ತಪ್ಪು, ಇನ್ನೊಂದು ಹಿಂಗೆ ಎಲ್ಲಾರ ಅನಾಹುತ ಮಾಡಿದ್ರೆ ಏನ್ ಮಾಡ್ತೀರಾ? ಹೇಳಪ್ಪ. हीरो, आप हीरो जानते हैं? आप हीरो. ಹೌದಪ್ಪ, ನೀನು ಎಣ್ಣೆ ಕೂರ್ದಂಗೆಲ್ಲ ಓಡ್ತಿದೆ, ನಾನು ಅದಕ್ಕೆ ನೀನ್ ಸ್ಟಾಪ್ ಮಾಡಿದ್ದು. ನೀನು ವೈಬ್ರೇಷನ್ ಮಾಡ್ಕೊಂಡ್ ಬಂದಾಗಲ್ಲ ಯಾಕೆ ಏನು ಅಂತ ಕೇಳ್ದಕ್ಕೆ ನೀನೇನಂದೆ? ನಿನ್ ಕಸ್ಟಮರ್ ಫೋನ್ ಮಾಡ್ತಾವ್ರೆ, 2 ನಿಮಿಷ ಇರು. किसी को नहीं मैं कॉल कर दिया. ಈಗ ಕಸ್ಟಮರ್ ಫೋನ್ ಮಾಡಿದ್ದಾರೆ. कौन है? ಈ ನಂಬರ್ ಇದ್ಯಾರು ಕಸ್ಟಮರ್ ನಂಬರ್? हाँ. ಈ ನಂಬರ್ ಇದೆಯಲ್ಲ, ಕಸ್ಟಮರ್ टाइम ಚೆಕ್ करे ना ಚೆಕ್ ಕರ బాత్ करो, స్పీకర్ करो. ర్యాపిడ్ యాప్ ఓపెన్ చేయలేదు. నా పక్కనే ఫ్రెండ్ స్కూల్ బాత్ కర తాగానా, ఒప్పుకున్నా, బొద్దు మూసుకొని దింగేస్తున్నా. వీళ్ళు ఎవరు జోలికి వెళ్ళచ్చు. బాత్ కర. హలో హలో, ఎవరు? హలో, హూ ఇస్ దిస్? I don't know who are you. Actually, he is recording our video. I don't know about yourself, and I didn't open my Uber and Rapido app. Actually, he is saying that I had opened my Rapido and Uber app. Batiya. ಸ್ವಲ್ಪ ಕನ್ನಡ ಬರ್ತೀಯ. ಅದೇ थोड़ा समझ होता, थोड़ा नहीं समझ होता. ಈ ನಾಡಿ ಕುಡ್ದು ಹಿಂಗ್ ಓಡಿಸ್ತೀಯಲ್ಲ, ಹೆಂಗೆ ಏನದು? ನಾನು ಮೊಬೈಲ್ ತೆಚ್ಕೊತೀಯನ, ನಾನು ಮೊಬೈಲ್ ತೆಚ್ಕೊಳ್ಳ. ನೋಡಿ, ಇದು ರ್ಯಾಪಿಡೋ ಕತೆ. ದಯವಿಟ್ಟು ಹೇಳ್ತೀನಿ, ರ್ಯಾಪಿಡೋದವ್ರೆ ಇದು ಅರ್ಥ ಮಾಡ್ಕೊಳ್ರಿ. ಇದು ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಎಲ್ಲ ಪರ್ಮಿಷನ್ ಕೊಟ್ಟಿರಲ್ಲ. ನೀವು ಕೊಟ್ಟಿರಲ್ಲ, ನಿಮ್ಮ ಮನೆ ಒಳಗ ನೀವು ಡ್ರೈವರ್ ಯಾರೋ ಕಸ್ಟಮರ್ ಸಾಯಿಸ್ಬೇಕು ಅಂತ ಕೊಟ್ಟಿದ್ದೀರಾ. ಇವೆಲ್ಲ ಲೈಸೆನ್ಸ್ ಇಟ್ಕೊಳ್ಳಲ್ಲ. ಬೈಕ್ ಟ್ಯಾಕ್ಸಿ ಕೊಟ್ಟಿರೋದು ಇದೀಗ ಸಾಯ್ಲಿ ಬಿಟ್ಟು ಅವ್ರು ಹೊಳ್ಬೇಕು. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ನ್ಯಾಷನಲ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಈ ಒಂದು ಬೈಕ್ ಟ್ಯಾಕ್ಸಿ ಬಗ್ಗೆ ವಿಡಿಯೋ ಮಾಡಿದಾಗೆಲ್ಲ ನನಗೆ ನಿಜವಾಗ್ಲೂ ಹೇಳ್ಬೇಕು ಅಂದರೆ, ಏನಪ್ಪ ಹೇಳೋದು ಈ ಜನಕ್ಕೆ, ಎಷ್ಟು ಹೇಳೋದಪ್ಪ ಈ ಜನಕ್ಕೆ ಅನ್ನೋದೊಂದು ಪ್ರಶ್ನೆ ಬಂದ್ಬಿಡ್ತದೆ. ಸೊ ಎಂಡ್ ಆಫ್ ದ ಡೇ ಏನಕ್ಕೆ ಅಂತಂದರೆ, ಅದೇನೋ ಅಂತಾರಲ್ಲ, ಹೋಗಿ ಬಂದು ಮೂಗಿ ಹಿಡ್ಕೊಂಡ್ರು ಅಂತ. ಸೊ ಆ ತರಹ ಒಂದು ಅಷ್ಟು ವಿಡಿಯೋಗಳನ್ನ ನಾವು ನೋಡಿದಾಗ ನನಗೆ ಸಖತ್ತು ನಮ್ಮ ಜನ ಮಾಡೋದು ನೋಡ್ಬಿಟ್ರೆ ಬೇಜಾರಾಗುತ್ತೆ. ಸೊ ಒಂದು ವಿಡಿಯೋನ ಹಾಕ್ತೀನಿ, ನೋಡ್ಕೊಂಬನ್ನಿ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋನ ನೋಡಿದ್ರಲ್ಲ, ಸೊ ಇಲ್ಲಿ ಈ ವಿಡಿಯೋದಲ್ಲಿ ನೀವೇನು ನೋಡಿದ್ರೋ, ನೀವೇನು ಅಬ್ಸರ್ವ್ ಮಾಡಿದ್ರೋ ನನಗಂತೂ ಗೊತ್ತಿಲ್ಲ. ಸೊ ನೀವು ಅಬ್ಸರ್ವ್ ಮಾಡಿರೋದು ಅಥವಾ ನೀವು ನೋಡಿರೋದು, ನೀವೇನು ನೋಟಿಸ್ ಮಾಡಿದ್ರೆ ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ, ಓಕೆನಾ? ಸೊ ಅಲ್ಲಿ ಹಾಕಿರುವಂತಹ ವಿಡಿಯೋ ಸಾರಾಂಶ ಅಥವಾ ಅಲ್ಲಿ ಹಾಕಿರುವಂತಹ ವಿಡಿಯೋನ ನಾನು ನೋಡೋಕ್ಕೂ ಮುಂಚೆ ಅಲ್ಲೊಂದು ಟೈಟ್ಲ್ ಹಾಕಿರ್ತಾರೆ. ಸೊ ಆ ವಿಡಿಯೋದಲ್ಲಿ ಅವ್ರು ಹೇಳಿರೋದೇನಪ್ಪ ಅಂತಂದರೆ, ಬೈಕ್ ಟ್ಯಾಕ್ಸಿ ರ್ಯಾಪಿಡೋ ಅನ್ನೋದನ್ನು ಸುಮಾರು ಸರಿ ಹೇಳಿದ್ದಾರೆ. ಸೊ ಮೊದಲನೇದಾಗಿ ಟೈಟ್ಲನ್ನ ನೋಡ್ಬಿಡ್ತೀನಿ. ಒಡಿ 90 ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ತುಂಬ ಸೇಫ್ ಆಗಿದೆ, ಸರ್ಕಾರಕ್ಕೆ ಇದು ಕಾಣಲ್ಲ, ನಿರುದ್ಯೋಗ ನಿವಾರಣೆ ಆಗುತ್ತೆ ಅನ್ನೋ ಬರದಲ್ಲಿ ಇರೋ ಚಾಲಕರ ಉದ್ಯೋಗ ಕಿತ್ಕೊಳ್ಳೋಕ್ಕೆ ಪ್ರಯತ್ನ ಅಷ್ಟೇ. ಸೊ ಇದು ಒಂದು ಟೈಟ್ಲು. ಸೊ ಅಲ್ಲಿ ಕೂಡ ಅವ್ರು ಹೇಳ್ತಾ ಇದ್ದಾರೆ ಕ್ಲಿಯರ್ ಆಗಿ, ರ್ಯಾಪಿಡೋ ಮಾಡ್ತಾ ಇದ್ದಾನೆ ಇವನು ಅಂತ.
ಸೊ ಫಸ್ಟ್ ಆಫ್ ಆಲ್ ಒಂದು ಮಾತು ಹೇಳ್ಬಿಡ್ತೀನಿ, ಈ ವಿಡಿಯೋ ನೋಡಿದ್ರು ಪ್ರತಿಯೊಬ್ಬರಿಗೂ ಯಾರೆಲ್ಲ ಲೈಕ್ ಬೈಕ್ ಟ್ಯಾಕ್ಸಿ ನೋಡ್ತಾ ಇರೋರೇ ಆಗಿರಲಿ, ಇಲ್ಲ ಆಟೋ ಚಾಲಕರೇ ಆಗಿರಲಿ, ಇಲ್ಲ ಅಂತಂದರೆ ಕ್ಯಾಬ್ ಓಡಿಸೋರೇ ಆಗಿರಲಿ, ಯಾರೇ ಆಗಲಿ, ನಾನೊಂದು ಮಾತು ಹೇಳ್ಬಿಡ್ತೀನಿ ನೋಡಿ. ಕಾನೂನು ಪ್ರಕಾರವಾಗಿ ಕಾನೂನನ್ನ ಉಲ್ಲಂಘಿಸಿ ಅಥವಾ ರೂಲ್ಸ್ನ ಬ್ರೇಕ್ ಮಾಡಿ ಯಾರಾದರೂ ಮಾಡಿದ್ರೆ, ಏನೇ ಕೆಲಸ ಮಾಡಿದ್ರೆ ಅದು ಖಂಡಿತವಾಗ್ಲೂ ತಪ್ಪೆ. ಅದು ಯಾರೇ ಆಗಲಿ ಅದು ತಪ್ಪೇನೆ. ಸೊ ತಪ್ಪು ಮಾಡಿದವನು ತಪ್ಪೆ. ಇಲ್ಲಿ ಯಾರೇ ಆಗಲಿ ತಪ್ಪು ಮಾಡಿಬಿಟ್ಟು ಇವಾಗ ಅವನು ರ್ಯಾಪಿಡೋ ಮಾಡ್ತಿದ್ದಾನೆ, ಬೈಕ್ ಟ್ಯಾಕ್ಸಿ ರೈಡರು ಇಲ್ಲ ಆಟೋ ಚಾಲಕ ಅಂದ್ಬಿಟ್ಟು ಹಿಂದೆ ಹಾಕೊಂಡು ಬರಲ್ಲ. ನಾವು ಹಿಂದೆ ಹಾಕೊಂಡು ಬರಲೂಬಾರ್ದು. ತಪ್ಪು ಮಾಡಿದರೆ ಅದು ಯಾರೇ ಆಗಲಿ ತಪ್ಪೆ. ಸೊ ಫಸ್ಟ್ ಆಫ್ ಆಲ್ 2 ಉದ್ದೇಶದಿಂದ ಈ ವಿಡಿಯೋ ಮಾಡೋಣ. ಮೊದಲನೇದಾಗಿ, ಅವರು ಏನಾದರೂ ರ್ಯಾಪಿಡೋ ರೈಡರ್ ಆಗಿದ್ದು, ಓಕೆನಾ, ಇವ್ರು ಹೇಳೋ ಥರ ಅವ್ರೇನಾದರೂ ರ್ಯಾಪಿಡೋ ರೈಡರ್ ಇವರು ಕುಡಿದುಬಿಟ್ಟು ಡ್ಯೂಟಿನ ಮಾಡ್ತಿದ್ದಾರೆ ಅನ್ನೋದೇ ಆದರೆ ಖಂಡಿತವಾಗ್ಲೂ ಆ ಹುಡುಗನಿಗೆ ಆಗಬೇಕಾಗಿರೋ ಶಿಕ್ಷೆ ಆಗಲೇಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಆ ಹುಡುಗನಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಲೇಬೇಕು, ಅದು ಯಾರೇ ಆಗಿರಲಿ. ಏನಕ್ಕೆ ಅಂತಂದರೆ, ಈಗ ನೋಡಿ, ಇವ್ರು ಮಾಡೋಂತಹ ಒಂದು ಸಣ್ಣ ತಪ್ಪಿಂದ ಇವ್ರಿಗೆ ಗೊತ್ತಿಲ್ಲ ಇದು ಸರಿನಾ ತಪ್ಪ. ಇದು ನನಗೆ ಗೊತ್ತಿರೋ ಪ್ರಕಾರ ಅಲ್ಲಿ ಕ್ಲಿಯರಾಗಿ ಏನೂ ಕಾಣಿಸ್ತಿಲ್ಲ. ಫಸ್ಟ್ ಆಫ್ ಆಲ್ ಅಲ್ಲಿ ಯಾವುದೇ ಅಪ್ಲಿಕೇಶನ್ ಆನ್ ಇರೋದು ತೋರಿಸ್ತಾ ಇಲ್ಲ ಇವರು. ಅಲ್ಲಿ ಊಬರ್ ಅಪ್ಲಿಕೇಶನ್ ಆನ್ ಆಗಿರೋದು ತೋರಿಸ್ತಿದ್ದಾರೆ. ಅದು ಕೂಡ ಬುಕ್ಕಿಂಗ್ ಕಸ್ಟಮರ್, ಅಂದರೆ ಲೈಕ್ ನಾವು ಬುಕ್ ಮಾಡ್ಕೊತೀವಲ್ವಾ, ಕಸ್ಟಮರ್ ಲೈಕ್ ಆಸ್ ಅ ಕಸ್ಟಮರ್ಗೆ ನಾವು ಬುಕ್ ಮಾಡ್ಕೊತೀವಲ್ಲ, ಆ ಒಂದು ಆ್ಯಪ್ನ ಓಪನ್ ಮಾಡಿ ತೋರಿಸ್ತಿದ್ದಾರೆ. ಡ್ರೈವರ್ ಆ್ಯಪ್ನ ತೋರಿಸ್ತಿಲ್ಲ. ಸೊ ಅಲ್ಲಿ ನೋಡ್ತಾನೂ ಇಲ್ಲ. ಐ ಡೋಂಟ್ ನೋ, ಅದು ಗೊತ್ತಿಲ್ಲ ಅವ್ನು ಮಾಡ್ತಿದ್ದಾನ ಮಾಡ್ತಿಲ್ವಾ, ಅದು ಸೆಕೆಂಡ್ರಿ. ಬಟ್ ಆದರೆ ಇನ್ ಕೇಸ್ ಅವ್ನು ಮಾಡ್ತಾ ಇದ್ರೆ ಅದು ಖಂಡಿತವಾಗ್ಲೂ ತಪ್ಪೆ, ಓಕೆನಾ. ಸೊ ಅದು ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಯಾಕಂದರೆ ಇಂಥವರಿಂದ, ಇವ್ರು ಮಾಡೋಂತಹ ಈ ಥರ ಕೆಲಸಗಳಿಂದ ಸುಮಾರು ಜನ ಕಷ್ಟಪಟ್ಟು ದುಡ್ಕೊಂಡ್ರವರು. ಈಗ ನನಗೆ ಒಂದಷ್ಟು ಜನ, ಎಷ್ಟೋ ಜನ ನನಗೆ ಸಿಕ್ಕಿದಾಗ ಹೇಳ್ತಾರೆ, ಲೈಕ್ ಈ ಕೆಲಸದಿಂದ ನಾವು ಎಷ್ಟೋ ನಮ್ಮ ಲೈಫ್ನ ಸೆಕ್ಯೂರ್ ಮಾಡ್ಕೊತಾ ಇದ್ದೀವಿ. ಸೊ ತುಂಬ ಕಮಿಟ್ಮೆಂಟ್ಸು, ತುಂಬ ಸಾಲದಿಂದ ನಾವು ಈ ಬೆಂಗಳೂರಿಗೆ ಬಂದಿದ್ವಿ. ಸೊ ಈ ಒಂದು ಕೆಲಸದಿಂದ ನಮ್ಮ ಜೀವನ ರೂಪಿಸ್ಕೊತಿದೀವಿ ಅಂತ ಸುಮಾರು ಜನ ಕಷ್ಟಪಟ್ಟು ದುಡಿಯೋವಂಥವ್ರು ಹೇಳ್ತಾರೆ ನಮಗೆ. ಸೊ ಅಂಥವ್ರಿಗೆ ಎಷ್ಟು ಹೊಡೆತ ಬೀಳ್ತದೆ. ಸೊ ಅಂಥವ್ರಿಗೆ ಇಂತಹ ನನ್ನ ಮಕ್ಕಳಿಂದ ಸೊ ಕೆಟ್ಟ ಹೆಸರಂತೂ ಬಂದೇ ಬರುತ್ತೆ. ಸೊ ಅದರಿಂದ ನಾನು ಹೇಳೋದು, ಇದು ಯಾರೇ ತಪ್ಪು ಮಾಡಿರಲಿ, ಅದು ತಪ್ಪು ಮಾಡಿದರೆ ಖಂಡಿತವಾಗ್ಲೂ ತಪ್ಪೆ. ಆ ಹುಡುಗನಿಗೆ ಶಿಕ್ಷೆ ಆಗಲೇಬೇಕು. ಅದೇನು ಶಿಕ್ಷೆ ಆಗುತ್ತೋ ಅದಕ್ಕೆ ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಖಂಡಿತವಾಗ್ಲೂ, ಓಕೆನಾ. ಆ್ಯಸ್ ನಾನು ಯೂಟ್ಯೂಬರ್ ಆಗಿ ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಸೊ ಮತ್ತೊಂದು ಪಾಯಿಂಟ್ ಏನಪ್ಪ ಅಂತಂದರೆ, ನನಗೆ ಅರ್ಥ ಆಗದೆ ಇರೋದೇನಪ್ಪ ಅಂತಂದರೆ, ಈ ಕೆಲವು ಆಟೋ ಚಾಲಕರು ಮತ್ತು ಈ ಕ್ಯಾಬ್ ಚಾಲಕರು, ಕೆಲವರು, ಓಕೆನಾ, ಎಲ್ಲರೂ ಅಂತ ನಾನೆಲ್ಲ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಹೇಳ್ತೀನಿ ನೋಡಿ, ಕೆಲವ್ರು ಮಾತ್ರ, ತೀರಾ ಕೆಲವರು, ಓಕೆನಾ. ಸೊ ನನಗೆ ಅರ್ಥ ಆಗದಿರೋದೇನಂತಂದರೆ, ಒಬ್ಬ ವ್ಯಕ್ತಿ ಹತ್ರ 2 ಹೆಲ್ಮೆಟ್ ಇದ್ದರೆ, ಅಥವಾ ಒಂದು ಯೆಲ್ಲೋ ಕಲರ್ ಗಾಡಿ ಇದ್ದರೆ, ಯೆಲ್ಲೋ ಕಲರ್ ಬೋರ್ಡ್ ಗಾಡಿ ಇದ್ದರೆ, ಅಥವಾ ಒಂದು ಗಾಡಿಯಲ್ಲಿ 2 ಹೆಲ್ಮೆಟ್ ಇದ್ದರೆ ಅವ್ರು ಬೈಕ್ ಟ್ಯಾಕ್ಸಿನೇ ಮಾಡ್ತಿದ್ದಾರೆ ಅಂತ ಯಾಕೆ ನೀವು ತಲೆಯಲ್ಲಿ ಇಟ್ಕೊತೀರ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ನಾನು ಸುಮಾರು ವೀಡಿಯೋಗಳನ್ನ ನೋಡಿದ್ದೀನಿ, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಅಥವಾ ಯೂಟ್ಯೂಬಲ್ಲೇ ಆಗಿರ್ಬೋದು, ಸುಮಾರು ಕಡೆ ನಾವು ವೀಡಿಯೋಸ್ನ ನೋಡಿದ್ದೀನಿ. ಸೊ ಯಾರಾದರೂ ಅಕಸ್ಮಾತ್ ಇಬ್ಬರು ಕೂರ್ಸ್ಕೊಂಡು ಹೋಗ್ತಾ ಇದ್ದರೆ, ಅಥವಾ ಒಂದೇ ಗಾಡಿಯಲ್ಲಿ 2 ಹೆಲ್ಮೆಟ್ ಎತ್ಕೊಂಡಿದ್ರೆ, ದೂರದಿಂದನೇ ಕ್ಯಾಪ್ಚರ್ ಮಾಡಿಬಿಟ್ಟು, ನೋಡಿ ಇವ್ನು ಬೈಕ್ ಟ್ಯಾಕ್ಸಿ ಮಾಡ್ತಾನೆ, ಇವ್ನು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾನೆ ಅಂತ ನೀವು ಡಿಸೈಡ್ ನೀವೇ ಮಾಡ್ಕೊಂಡ್ಬಿಡ್ತೀರ. ಅದು ಯಾಕಂದ್ರೆ ನನಗೆ ಅರ್ಥ ಆಗ್ತಿಲ್ಲ. ಸೊ ಮೊದಲೆಲ್ಲ ನಿಮಗೆಲ್ಲ ಗೊತ್ತಿದೆ, ಕೋರ್ಟಲ್ಲಿ ಕೇಸ್ ನಡೀತಿತ್ತು. ಸೊ ಅದರದ್ದೇ ಅಂತಹ ಕಂಡೀಷನ್ಸ್ ಇತ್ತು. ಸೊ ನಡೀತಾ ಇತ್ತು. ಸೊ ಅದು ಬೇರೆ ಆವಾಗ. ಬಟ್ ಈಗ ಕೋರ್ಟಿಂದ ಕ್ಲಿಯರಾಗಿ ಬಂದಾಗಿದೆ. ಆ್ಯಂಡ್ ಸರ್ಕಾರ ಇದಕ್ಕೆ ಯಾವುದೇ ರೀತಿ ಇನ್ನೂ ಏನಂತಾರೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇನ್ನೂ ತಂದಿಲ್ಲ, ತರಬೇಕು ಅನ್ನೋದ್ರಲ್ಲಿ ಇದೆ. ಸೊ ನಿಮಗೆ ಇನ್ನೊಂದು ಹೇಳ್ಬಿಡ್ತೀನಿ, ಸುಮಾರು ಜನ ಆಟೋ ಚಾಲಕರು ಮಿಸ್ಲೀಡ್, ಅಂದರೆ ಲೈಕ್ ತಪ್ಪು ತಿಳ್ಕೊಂಡಿರೋದು ಏನಪ್ಪ ಅಂತಂದರೆ, ನಮ್ಮ ಗೌರ್ಮೆಂಟ್ ಅವರೇ ಏನೋ ಇದಕ್ಕೆ ಪರ್ಮಿಷನ್ ಕೊಟ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ನೀವು ಇದು ಮಾಡ್ತಿದ್ದೀರಾ. ಇನ್ನೂ ಗೌರ್ಮೆಂಟ್ ಇನ್ನೂ ಯಾವುದೇ ರೀತಿ ಸ್ಪಷ್ಟವಾಗಿ ರೂಲ್ಸ್ನ ರೆಗ್ಯುಲೇಷನ್ಸ್ನ ಕೊಟ್ಟಿಲ್ಲ. ಇನ್ನೂ ವರ್ಲ್ಡಲ್ಲಿ ಐತೆ, ಇನ್ನೂ ಪೆಂಡಿಂಗಲ್ಲಿ ಐತೆ. ಬಟ್ ಕೋರ್ಟ್ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ಕೈತೆ. ಬಟ್ ನಮ್ಮ ಸರ್ಕಾರದಿಂದ ಇನ್ನೂ ಯಾವುದೇ ಸಿಗಲಿಲ್ಲ. ಅದಕ್ಕೆ ನಾವು ವೆಯ್ಟ್ ಮಾಡಲೇಬೇಕು. ಖಂಡಿತವಾಗ್ಲೂ ನಾನು ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರತಿಯೊಂದು ಇಲ್ಲಿ ಏನೇ ಆಗಲಿ, ಇಲ್ಲಿ ಗೌರ್ಮೆಂಟು ಮತ್ತು ಹೈಕೋರ್ಟು ಸೊ ಏನು ಡಿಸಿಷನ್ನ ಕೊಡುತ್ತೋ ಅದು ನಾವು ಫಾಲೋ ಮಾಡಲೇಬೇಕು. ಸೊ ಸುಮಾರು ದಿನಗಳ ಹಿಂದೆ ನೀವೇ ಹೇಳ್ತಿದ್ರಿ, ಕೋರ್ಟು ಸರ್ಕಾರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೊಡುತ್ತೋ ಅದನ್ನು ನಾವು ಫಾಲೋ ಮಾಡ್ತೀವಿ. ಖಂಡಿತವಾಗ್ಲೂ ಕೋರ್ಟ್ ಒಪ್ಪೋದೇ ಇಲ್ಲ. ಯಾಕಂತಂದರೆ ನಮ್ಮ ಇದರಲ್ಲಿ, ನಮ್ಮ ಈ ಸಾರಿಗೆ ಅಡಿಯಲ್ಲಿ ಇದರಲ್ಲಿ RTO ಇದರಲ್ಲಿ ಇದು ಬರೋದೇ ಇಲ್ಲ. ಎಲ್ಲೋ ಬೋರ್ಡ್ಗೆ ಗಾಡಿ 2 ವೀಲರ್ ಬರೋದೇ ಇಲ್ಲ, ಇದು ಪರ್ಸನಲ್ ಯೂಸ್ಗೆ ಅದು ಇದು ಅಂತ ಹೇಳಿದ್ದು ನೀವೇ ಅಲ್ವಾ. ಸೊ ಈಗ ಬಂದಾಗಿದೆ ಅಂದಮೇಲೆ ನೀವು ಅದನ್ನು ಖಂಡಿತವಾಗ್ಲೂ ಒಪ್ಕೊಳ್ಳೇಬೇಕು. ಅದನ್ನು ಬಿಟ್ಟು ಇಲ್ಲ ಸರ್ಕಾರ ಇವಾಗ ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟೈತೆ ಅದು ಇದು ಅಂದ್ಬಿಟ್ಟು ಈ ರೀತಿ ಒಂದಷ್ಟು ವೀಡಿಯೋಸ್ನ ಮಾಡೋದ್ರಿಂದ ಎಷ್ಟು ಮಟ್ಟಿಗೆ ಸರಿ? ಈಗ ನಾನು ಒಂದು ಮಾತು ಹೇಳ್ತೀನಿ, ಆ ಹುಡುಗ ಅಲ್ಲಿ ನೀವು ತೋರಿಸ್ತಿಲ್ಲ, ಓಕೆನಾ. ಆ ಹುಡುಗ ಮೊಬೈಲ್ ಈಗ ನೋಡಿ, ಆ ಹುಡುಗ ಫುಲ್ ಕುಡಿದ್ಬಿಟ್ಟಿದ್ದಾನೆ, ಒಪ್ಕೊತೀನಿ, ಅದು ಖಂಡಿತವಾಗ್ಲೂ ತಪ್ಪೋದು. ಸೊ ಯಾರೇ ಆಗಲಿ ತಪ್ಪೆ. ಯಾಕಂತಂದರೆ ಅವನೊಬ್ಬ ರೈಡರ್ ಅಂತ ನಾನು ಮಾತಾಡ್ತಿಲ್ಲ, ಒಬ್ಬ ಸಾರ್ವಜನಿಕವಾಗಿ ಅವ್ನು ಮಾಡೋದು ತಪ್ಪು. ಯಾಕಂತಂದರೆ ಯಾರಿಗಾದ್ರೂ ಅಕಸ್ಮಾತ್ ಒಂದು ಫ್ಯಾಮ್ಲಿಗೋ ಅಥವಾ ಯಾರಿಗೋ ಒಬ್ರಿಗೆ ಆಕ್ಸಿಡೆಂಟ್ ಮಾಡಿದ್ರು ಕೂಡ
ಜೀವಗಳಿಗೆ ತೊಂದರೆ ಆಗುತ್ತೆ. ಸೊ ದಯವಿಟ್ಟು ಇಂಥವ್ರಿಗೆ ಶಿಕ್ಷೆ ಆಗಲೇಬೇಕು, ನಾನು ಅದು ಒಪ್ಕೊಳ್ತೀನಿ. ಬಟ್ ಆದರೆ ನೀವು ಅಲ್ಲಿ ಬಿಂಬಿಸ್ತಾ ಇರೋದೇನಂತಂದರೆ ಇದು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾನೆ ಅನ್ನೋದು. ಸೊ ಅದಕ್ಕೆ ಯಾವುದೇ ರೀತಿ ಅಲ್ಲಿ ಆಧಾರಗಳಿಲ್ಲ. ಈ ವಿಡಿಯೋದಲ್ಲಿ ನೀವು ತೋರಿಸಿರುವಂತಹ ವಿಡಿಯೋದ ಪ್ರಕಾರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಯಾವುದೂ ಇಲ್ಲ ಅಲ್ಲಿ. ನೀವು ತೋರಿಸ್ಬಿಟ್ಟು ಈ ಥರ ಇದೆ ಅಂತ ಹೇಳಿದ್ದಿದ್ರೆ ಖಂಡಿತವಾಗ್ಲೂ ನಾನು ಒಪ್ಕೊಂತಿದ್ದೆ. ಸೊ ಈಗಲೂ ನಾನು ಹೇಳೋದಿಷ್ಟೇ, ಆ ಹುಡುಗ ಮಾಡಿರೋದು ತಪ್ಪೆ. ಬಟ್ ಆದರೆ ಆ ಹುಡುಗ ಬೈಕ್ ಟ್ಯಾಕ್ಸಿ ಮಾಡ್ತಿದ್ರು ಕೂಡ ಆ ಹುಡುಗ ಮಾಡಿರೋದು ತಪ್ಪೆ. ಆ್ಯಂಡ್ ಅವರು ಸಾರ್ವಜನಿಕರಾಗಿದ್ರು ಕೂಡ ಮಾಡ್ತಿರೋದು ತಪ್ಪೆ. ಬಟ್ ಯಾರೋ ವ್ಯಕ್ತಿಗಳು ಒಂದೆರಡು ಹೆಲ್ಮೆಟ್ ಇಟ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನೀವು ಅದನ್ನು ಬೈಕ್ ಟ್ಯಾಕ್ಸಿನೇ ಅಂತ ಯಾಕೆ ನೀವು ಬಿಂಬಿಸ್ತೀರಾ ಅಂತ ನನಗೊಂದಂತೂ ಅರ್ಥ ಆಗ್ತಿಲ್ಲ. ಮತ್ತು ಇನ್ನೊಂದು ನಾನು ಹೇಳೋದೇನಪ್ಪ ಅಂತಂದರೆ, ನಿಮ್ಮಲ್ಲಿ ಒಂದಷ್ಟು ಜನ ಒಳ್ಳೆ ವ್ಯಕ್ತಿಗಳಿದ್ದಾರೆ. ಸೊ ಒಳ್ಳೆ ವ್ಯಕ್ತಿಗಳು ಇಂಥ ವಿಚಾರಗಳಿಂದ ತಪ್ಪು ಅವ್ರಿಗೂ ಕೆಟ್ಟ ಹೆಸರು ಬರುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಈಗ ನೋಡಿ, ಯಾರೋ ಒಬ್ಬರು ಕಸ್ಟಮರ್ದು ಬ್ಯಾಗೋ, ಫೋನೋ, ಇಲ್ಲ ಗೋಲ್ಡೋ, ಹಣಕಾಸು ಲೈಕ್ ದುಡ್ಡು ಈ ಥರ ಏನಾದರೂ ಮಿಸ್ ಆದಾಗ ತಗೊಂಡೋಗಿ ಕೊಟ್ಟಿರ್ತಾರೆ. ಅಂತಹ ವಿಡಿಯೋಗಳು ಮಾಡಾಕಿದಾಗ ನಾವೇ ಖುಷಿ ಪಡ್ತೀವಿ, ಅಪ್ಪ ಎಷ್ಟು ಮಾನವೀಯತೆಯಿಂದ ಇವರು ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ. ಲೈಕ್ ಯಾಕಂತಂದರೆ ಅದು ಅಷ್ಟು ಇದ್ದಾರೆ, ಆಟೋದವ್ರು ಇದ್ದಾರೆ, ತುಂಬ ಒಳ್ಳೆಯವ್ರು ಇದ್ದಾರೆ, ಒಪ್ಕೊಂತೀನಿ ನಾನು. ಬಟ್ ಆದರೆ ನನಗೆ ಗೊತ್ತಿಲ್ಲ ಈ ರೀತಿ ಸುಮ್ಮನೆ ಯಾಕೆ ಅಂದರೆ, ಲೈಕ್ ಇದೇನಾದರೂ ಆ ಥರ ಆಗಿದ್ರೆ ಖಂಡಿತವಾಗ್ಲೂ ತಪ್ಪೆ. ನಾನು ಇನ್ನೊಂದ್ಸರಿ ಹೇಳ್ತೀನಿ, ತಪ್ಪೆ, ಅದು ಪದೇ ಹೇಳ್ತೀನಿ, ತಪ್ಪೆ. ಬಟ್ ಆದರೂ ಕೂಡ ನೀವು ಒಂದಷ್ಟು ವಿಡಿಯೋಗಳನ್ನ ನಾನು ನೋಡಿದ್ದೀನಿ, ಎಲ್ಲೋ ಒಂದು ದೂರದಲ್ಲಿ ಇರ್ತಾರೆ, ಯಾರೋ ಇಬ್ಬರು ಕುತ್ಕೊಂಡು ಹೋಗ್ತಾ ಇರ್ತಾರೆ, ನೋಡಿ ಬೈಕ್ ಟ್ಯಾಕ್ಸಿ ಅಂತೀರಾ. ಅದಾದಮೇಲೆ 2 ಹೆಲ್ಮೆಟ್ ಕಿಟ್ಕೊಂಡು ಯಾರಾದರೂ ಹೋಗ್ತಿದ್ರೆ ನೋಡಿ ಬೈಕ್ ಟ್ಯಾಕ್ಸಿ ಅಂತೀರಾ. ಆ್ಯಂಡ್ ಗೊತ್ತಿಲ್ಲ ನಮ್ಗೆ ಯಾರಾದರೂ ಎಲ್ಲೋ ಬೋರ್ಡ್ ಎಲ್ಲನೋ ಅಂದರೆ ನೋಡಿ ಬೈಕ್ ಟ್ಯಾಕ್ಸಿ ಅಂತೀರಾ. ನಿಮಗೆ ಪ್ರಾಬ್ಲಮ್ ಏನಂತಂದರೆ ಬೈಕ್ ಟ್ಯಾಕ್ಸಿ ಅನ್ನೋದು ನಿಮಗೆ ಪ್ರಾಬ್ಲಮ್ಮು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಇಲ್ಲಿ ನೀವು ಎಷ್ಟೇ ಮಾತಾಡಿದ್ರು, ನಾವೆಷ್ಟೇ ವಿಡಿಯೋ ಮಾಡಿದ್ರು, ನೀವೆಷ್ಟೇ ವಿಡಿಯೋ ಮಾಡಿದ್ರು, ಕೊನೆಗೆ ಒಂದು ಜಡ್ಜ್ಮೆಂಟ್ ಅಂತ ಆಗಿರ್ಬೋದು, ಅಥವಾ ಕೊನೆ ತೀರ್ಪು, ಅಥವಾ ಕೊನೆ ಡಿಸಿಷನ್, ಅಥವಾ ಇದಕ್ಕೆ ಒಂದು ಅಂತ್ಯ ಅಂತ ಏನಂತ ಇರ್ತದೆ, ಅದಕ್ಕೆ ಖಂಡಿತವಾಗ್ಲೂ ನಮ್ಮ ಸರ್ಕಾರ ಮತ್ತು ನಮ್ಮ ಕೋರ್ಟ್ ಏನು ಡಿಸಿಷನ್ನ ಕೊಡ್ತಾರೆ, ಸೊ ಅದನ್ನು ನಾವೆಲ್ಲರೂ ಕೂಡ ಫಾಲೋ ಮಾಡಲೇಬೇಕಾಗುತ್ತೆ. ಸೊ ಅದು ಯಾರೇ ಆಗಲಿ, ಈಗ ಬೈಕ್ ಟ್ಯಾಕ್ಸಿ ಮಾಡ್ತಿರುವಂತಹ ರೈಡರ್ಸ್ ಆಗಿರ್ಬೋದು, ಅಥವಾ ಆಟೋ ಚಾಲಕರೇ ಆಗಿರ್ಬೋದು, ಯಾರೇ ಆಗಲಿ, ಯಾವ ಡಿಸಿಷನ್ ಬರುತ್ತೆ ಫೈನಲ್ ಆಗಿ ಆ ಒಂದು ಡಿಸಿಷನ್ಗೆ ನಾವು ಬದ್ಧವಾಗಿ ಇರಬೇಕಾಗುತ್ತೆ. ಸೊ ನಾನು ಇಷ್ಟೇ ಹೇಳೋದು, ನಾನು ಅವ್ರ ಪರನೋ ಅಥವಾ ಇವ್ರ ಪರನೋ, ಇಲ್ಲಾಂದರೆ ಅವರೇ ಸರಿ ಇವರೇ ಸರಿ ಅಂತ ನಾನು ಹೇಳೋಕ್ಕಾಗಲ್ಲ. ಯಾರು ತಪ್ಪು ಮಾಡಿದ್ರೆ ಅವರು ತಪ್ಪೇನೆ. ಬಟ್ ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ ಪ್ರತಿಯೊಬ್ಬರು ಕೂಡ ಊರಿಗೆ ಬರೋದೆ ಕಷ್ಟಪಟ್ಟು ದುಡ್ಕೊಳ್ಳೋದಕ್ಕಂತಾನೆ ಹೊರತು ಇಲ್ಲಿ ಯಾರೂ ಶೋಕಿ ಮಾಡೋಕ್ಕೆ ಅಥವಾ ಇನ್ನೊಂದು ಮಗ್ದೊಂದಕ್ಕಂತ ನನಗೆ ಗೊತ್ತಿರೋ ಪ್ರಕಾರ ಬಂದಿರಲ್ಲ. ಒಂದಷ್ಟು ಜನ ಬಂದಿರ್ಬೋದು ಇಂಥವ್ರು. ಸೊ ಈ ಥರ ಮಾಡ್ತಾ ಇರ್ಬೋದು. ಸೊ ಅಂಥವ್ರಿಗೆ ಕಠಿಣವಾಗಲಿ ಶಿಕ್ಷಣವಾಗಿ ಅದು ಏನಿದೆ ಕ್ರಮ ಲೈಕ್ ತಗೊಳ್ಳೇಬೇಕು. ಯಾಕಂತಂದರೆ ಇಂಥವ್ರಿಂದ ಇನ್ನೊಂದಷ್ಟು ಜನಕ್ಕೆ ತೊಂದರೆ ಆಗುತ್ತೆ. ಸೊ ಅದು ಯಾರೇ ಆಗಿರಲಿ, ಸೊ ತಪ್ಪು ಮಾಡಿದರೆ ಖಂಡಿತವಾಗ್ಲೂ ತಪ್ಪೆ. ಸೊ ನಾನು ಒಂದೇ ಮತ್ತು ಫೈನಲ್ ಆಗಿ ಹೇಳೋದು, ಇಲ್ಲಿ ದಯವಿಟ್ಟು ಯಾರೂ ಕೂಡ ಕಾನೂನನ್ನು ಕೈಗೆ ತಗೊಳಕ್ಕೆ ಹೋಗಬೇಡಿ. ಈಗ ಫಾರ್ ಎಕ್ಸಾಂಪಲ್ ಹೇಳೋದು, ನಾನು ಈ ಥರ ನೀವು ಮಾಡೋದ್ರಿಂದ ಲೈಕ್ ಅಲ್ಲಿ ಘರ್ಷಣೆ ಆಗಿ ಗಲಾಟೆಗಳಾಗಿ ಯಾಕೆ ಸುಮ್ಮನೆ, ನಾನು ಇಷ್ಟೇ ಹೇಳೋದು. ಸೊ ಖಂಡಿತವಾಗ್ಲೂ ಇದಕ್ಕೆ ನಮ್ಮ ಗೌರ್ಮೆಂಟ್ ಇನ್ನೂ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇನ್ನೂ ತಂದಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ತರ್ತಾರೋ ಸೊ ಅದನ್ನು ನಾವೆಲ್ಲ ಫಾಲೋ ಮಾಡೋಣ. ಸೊ ನಿಮ್ಗೆ ಹೆಂಗೆ ಇವಾಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್, ನಿಮ್ಗೆ ಹೆಂಗೆ ಕಂಡೀಷನ್ಸ್ ಅಂತ ಇರ್ತಾವೋ ಅದೇ ಥರ ಬೈಕ್ ಟ್ಯಾಕ್ಸಿಗೂ ಬರಲಿ. ಖಂಡಿತವಾಗ್ಲೂ ನೀವು ಹೇಳೋ ಥರನೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಿಮ್ಮ ಥರನೇ ಎಲ್ಲೋ ಬೋರ್ಡು, ಯೂನಿಫಾರ್ಮು, ಪರ್ಮಿಟು, ಅದ್ರ ಜೊತೆಗೆ ಈ ಬೇರೆ ಸ್ಟೇಟ್ ಗಾಡಿಗಳು ಇರಬಾರ್ದು. ಈ ಥರ ಏನು ಕಂಡೀಷನ್ಸ್ ನೀವು ಹೇಳ್ತಿದ್ರೆ ಆ ಎಲ್ಲ ಕಂಡೀಷನ್ಸು ಕೂಡ ಬರಲಿ, ನಾವು ಅದಕ್ಕೆ ಒಪ್ಕೊತೀವಿ. ಬಟ್ ನಿಮ್ಮ ಥರನೇ ನಾವು ಸ್ವತಂತ್ರವಾಗಿ ಡ್ಯೂಟಿ ಮಾಡಬೇಕು ಅನ್ನೋದು ಬೈಕ್ ಟ್ಯಾಕ್ಸಿ ಚಾಲಕರ ರಿಕ್ವೆಸ್ಟು. ಸೊ ನಾನು ಇಷ್ಟೇ ಹೇಳೋದು, ದಯವಿಟ್ಟು ದೂರದಿಂದ ಈ ಥರ ಯಾರೋ ಒಂದೆರಡು ಹೆಲ್ಮೆಟ್ ಇಟ್ಕೊಂಡ್ಬಿಟ್ರು ಅಂದ್ಬಿಟ್ಟು, ಅಥವಾ ಇಬ್ಬರು ಕುತ್ಕೊಂಡ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಇಲ್ಲ ಒಬ್ಬ ಜೆಂಟ್ಸ್ ಒಂದು ಲೇಡಿ ಕುತ್ಕೊಂಡಿದ್ದಾರೆ ಅಂದಿದ ತಕ್ಷಣ ಬೈಕ್ ಟ್ಯಾಕ್ಸಿ ಅಂತಲೇ ಇದು ಮಾಡೋಕ್ಕೆ ಹೋಗ್ಬೇಡಿ. ಒಂದು ಫ್ಯಾಮ್ಲಿ ಇರ್ಬೋದು, ಅಥವಾ ಒಂದು ಫ್ಯಾಮ್ಲಿನ ಕರ್ಕೊಂಬರಕ್ಕೆ ಹೋಗ್ತಾ ಇರ್ಬೋದು. ಸೊ ಸುಮಾರು ಇರ್ತದೆ. ಸೊ ಎಲ್ಲರೂ ಕೂಡ ಬೈಕ್ ಟ್ಯಾಕ್ಸಿನ ಅಂತ ಹೇಳಕ್ಕೆ ಹೋಗ್ಬೇಡಿ. ಸೊ ಇವ್ನು ಯಾರೋ ಈಗ ಎಕ್ಸಾಂಪಲ್ ಈಗ ನೋಡಿ 2 ಹೆಲ್ಮೆಟ್ ಇಟ್ಕೊಂಡಿದ್ದ ಇದ್ದಾನೆ ಅಂದಿದ ತಕ್ಷಣ ಇವ್ನು ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾನೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ಟಿದ್ದೀರಾ. ಸರಿನಾ ತಪ್ಪೋ ನನಗೆ ಗೊತ್ತಿಲ್ಲ. ಅವ್ನು ಮಾಡ್ತಿದ್ದಾನೆ, ಬೈಕ್ ಟ್ಯಾಕ್ಸಿನೇ ಮಾಡಲಿ ಮಾಡದೇ ಇರಲಿ, ಖಂಡಿತವಾಗ್ಲೂ ಅವ್ನು ಮಾಡ್ತಿರೋದು ತಪ್ಪೆ. ಡ್ರಿಂಕ್ಸ್ ಮಾಡಿ ಗಾಡಿ ಓಡಿಸ್ತಿರೋದು ತಪ್ಪೆ. ನಾನು ಅದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಕಮೆಂಟ್ ಮಾಡಿ. ಬಿಕಾಸ್ ನಾನು ಕೂಡ ಮಾತಾಡೋ ವಿಚಾರವಾಗಿ ಏನಾದರೂ ಒಂದಷ್ಟು ತಪ್ಪು ಮಾತಾಡಿರ್ಬೋದು. ಸೊ ದಯವಿಟ್ಟು ನನ್ನನ್ನು ಕೂಡ ಸರಿಪಡಿಸಿ. ನಾನೇನಾದರೂ ತಪ್ಪು ಮಾತಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಬರ್ದಾಕಿ. ಸೊ ಮುಂದೆ ನೋಡಲು ಸಿಗೋಣ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಬೈ ಫ್ರೆಂಡ್ಸ್. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.